ಭೀಮರಾವ್ ಖಾನಾಪುರ ಅಂತೇಳಿ. ಇದು ಬಡೇಪುರ ಗ್ರಾಮದ ಸರ್ವೆ ನಂಬರ್ 82/2. ಭೀಮರಾವ್ ಶಿವರಾಯ ಖಾನಾಪುರ ಅವರು ನಮ್ಮ ಫಾದರ್ ಆಗಿರ್ತಾರೆ, ಅವರೇ ಓನರ್ ಆಗಿರ್ತಾರೆ ಈ ಜಾಗದ್ದು. ಆದರೆ ಅದರಲ್ಲಿ ಸ್ಮಶಾನ ಹನುಮಾನ್ ಮಂದಿರ ಟ್ರಸ್ಟ್ ಅಂಥೇಳಿ ಸರ್ವೆ ನಂಬರ್ 81/2 ಅಲ್ಲಿ ಒಂದು ಫೇಕ್ ಸುಳ್ಳು ದಾಖಲೆಗಳ ಸೃಷ್ಟಿಸಿ ಟ್ರಸ್ಟ್ ಮಾಡ್ಕೊಂಡಿರ್ತಾರೆ. ಅದು ಮಂದಿರವಿರೋದು ಸರ್ವೆ ನಂಬರ್ 82/2ನಲ್ಲಿ. ಆದರೆ ಅವರು ಬಂದು ಇದರಲ್ಲಿ ಹಸ್ತಕ್ಷೇಪ ಮಾಡ್ತಿರುವುದರಿಂದ ಅವರಿಗೆ ಕ್ರಮ ಜರುಗಿಸಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ. ಇವರು ನಕಲಿ ಸೃಷ್ಟಿಪಡಿಸಿ ಜಾಗ ಕಬಳಿಕೆ ಮಾಡಬೇಕಂತೇಳಿ ಇದು ಮಾಡ್ಲತ್ತಿದ್ದಾರೆ. ಅದರಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಾದಂಥ ಟ್ರಸ್ಟ್ನ ಸದಸ್ಯರು ಬಸವರಾಜ್ ಜಿ ಪಾಟೀಲ್ ಅವರು, ಮತ್ತು ಅರುಣ್ ಕುಮಾರ್ ದ್ವಾರಕನಾಥ್ ಲೋಯ, ಮಧುಸೂದನ್ ಮಾಲು, ಮತ್ತು ಪ್ರವೀಣ್ ನಂದಿ, ಹಾಗೆ ಅರವಿಂದ್ ಸಂಗಾಪುರೆ, ರಮೇಶ್ ಚಂದ್ರ ಮತ್ತು ಜಗದೀಶ್ ಮಾಲು, ಮಧುಸೂದನ್ ಅಂಥೇಳಿ, ಮತ್ತು ಶಿವಪುತ್ರ ಹಟ್ಟಿ, ಉಮೇಶ್ ಶೆಟ್ಟಿ ಅಂಥೇಳಿ 10 ಜನರ ಸುಳ್ಳು ಸೃಷ್ಟಿ ಮಾಡಿ ಟ್ರಸ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನು ನೀವು ಪರಿಗಣಿಸಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ. ಮತ್ತು ಇನ್ನೊಂದು ಹೆಂಗಿದೆ ಅಂದರೆ ಎಲ್ಲ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಯಾರು ತಹಶೀಲ್ದಾರಲ್ಲಿ ನಾವು ಟ್ರಸ್ಟಿಗೆ ಅಪ್ಲೈ ಮಾಡಿದರೂ ಕೂಡ ಅವರು ಮೇಲ್ಮನೆಗೆ ಹೋಗಂತೇಳಿ ಅವರು ಗಣ್ಯ ವ್ಯಕ್ತಿಗಳ ಪ್ರಭಾವದಿಂದ ಮೇಲ್ಮನೆಗೆ ಹೋಗ್ರಿ, ಇಲ್ಲಾಂದರೆ ನಮ್ಮದೆಲ್ಲ ದಾಖಲೆಗಳು ಸಬ್ಮಿಟ್ ಮಾಡಿದ್ರು ಕೂಡ ಮೇಲ್ಮನೆಗೆ ಹೋಗಂತೇಳಿ ಇದು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನೀವು ಏನಾದರೂ ಇದ್ದರೆ ನಮಗೆ ಮಾಧ್ಯಮ ಮಿತ್ರರಲ್ಲಿ ಮನವಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ, ನಮಗೆ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ಏನಾದರೂ ಕಂಪ್ಲೇಂಟ್ ಮಾಡಿದ್ದೀರಾ? ಈಗ ಇದರಲ್ಲಿ FIR ಮಾಡಿದ್ದೀನಿ ಸರ್. MB ನಗರ್ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಈಗ ಅದರ ಬಗ್ಗೆ ಇನ್ನೂವರೆಗೆ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಸರ್. ಮೊನ್ನೆ ಒಂದು ರೈಟಿಂಗಲ್ಲಿ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಯಾವುದೇ ರೀತಿ ಇದು ಮಾಡಿಲ್ಲ. ಅವರು ಈಗ ಜಾತ್ರೆ ಇರೋ ಸಂಬಂಧವಾಗಿ, ಹನುಮಾನ್ ಜಯಂತಿ ಇರೋ ಸಂಬಂಧವಾಗಿ ಅವರು ಈಗ ಹಣವನ್ನು ಪಟ್ಟಿಯನ್ನು ಎತ್ತುತ್ತಿದ್ದಾರೆ. ಅದನ್ನು ತಡೆಯಬೇಕಾಗಿ ನಾನು ಆಲ್ರೆಡಿ ಮನವಿ ಕೊಟ್ಟಿದ್ದೀನಿ. ಅದಕ್ಕೆ ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಏನು ಹೇಳಬೇಕು? ಜಿಲ್ಲಾಧಿಕಾರಿಗಳಿಗೆ ಇದೊಂದು ಸಂಬಂಧಪಟ್ಟಿದ ಇದರಿಂದಾಗಿ ಇದಕ್ಕೆ ಯಾವುದೇ ರೀತಿ ಕಾನೂನು ಏನಾದರೂ ಏನಿದೆ ನಮಗೆ ಅದು ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇವೆ. ಏನು ಆಸ್ತಿ ಇದಲ್ಲ, ಯಾರ ಹೆಸರಲ್ಲಿದೆ? ಇದು ನಮ್ಮ ಫಾದರ್ ಹೆಸರಲ್ಲಿದೆ ಸರ್, ಭೀಮರಾವ್ ತಂದೆ ಶಿವರಾಯ ಖಾನಾಪುರ. ಅದು ಗುಡಿ ಚಾಲುವಾಗಿ ಇದು ಗುಡಿಯನ್ನು ಮಾಡ್ಯಾರಲ್ಲ, ಅದು ಭಾಳ ಹಳೇದು ಸರ್, ತಲೆಮಾರು ಹಿಡಿದು ಇದೆ ಸರ್. ಆದರೆ ಇಲ್ಲಿವರೆಗೂ ನಾವೇ ಪೂಜಾರಿ ಇಟ್ಟು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಪೂಜಾರಿಗೆ ಅವರಿಗೆಲ್ಲ ಇದು ಮಾಡಿಕೊಂಡು ಅವರು ಈಗ ಪೂಜಾರಿ ಕೂಡ ಅವ್ರ ಕಡೆ ಇದು ಮಾಡಿ ಇದು ಮಾಡ್ತಾಯಿದ್ದಾರೆ ಸರ್. ಪೈಲಿವಾರ ಬಗ್ಗೆ ಮಾಡಿದ್ರೆ ಇದಕ್ಕಿಂತ ಮುಂಚೆ ಒಂದು ಸಲ ಮಾಡಿದ್ದಾರೆ ನಿಮ್ಮ ಮಾತು? ಇಲ್ಲ ಸರ್, ಇದಕ್ಕಿಂತ ಮೊದಲು ಯಾವುದೇ ರೀತಿ ಪ್ರೆಸ್ ಮೀಟ್ ಮಾಡಿಲ್ಲ ಸರ್. ಅದ್ರ ಕಂಪ್ಲೇಂಟ್ ಮಾಡ್ತಾ ಇರೋದು 95 ಹಿಡಿದು ಇದು ಇದೆ ಸರ್, 90-95 ಹಿಡಿದು ಕಂಪ್ಲೇಂಟ್ ಚಾಲು ಇದೆ ಸರ್. ಕೊನೆಯದಾಗಿ ನಿಮ್ದು ಏನು ಆಗ್ರಹ? ಕೊನೆಯದಾಗಿ ಅವ್ರದ್ದೆಲ್ಲ ಟ್ರಸ್ಟ್ ಆಲ್ರೆಡಿ 95ನಲ್ಲಿ ಕ್ಯಾನ್ಸಲ್ ಆಗಿದೆ ಸರ್. ತಹಶೀಲ್ದಾರ್ ಆದೇಶ ಇದೆ. ನಾವು ಓನರ್ ಇದ್ದೀವಿ, ಅದು ನಮ್ಮದು ಗುಡಿಯನ್ನು ನಮಗೆ